ಮೀನರಾಶಿ ಕೊನೆ ರಾಶಿ. ಕೊನೆ ರಾಶಿ ಹೆಂಗಿರುತ್ತೋ ಗೊತ್ತಿಲ್ಲ. ರಾಶಿಲೇ ಶನಿ ಕೂತಿದ್ದಾನೆ. ಸಾಕಷ್ಟು ಬಿಸ್ನೆಸ್ ಮಾಡಿದಿರ, ಸಾಕಷ್ಟು ವ್ಯವಹಾರ ಮಾಡಿದಿರ, ಸಾಕಷ್ಟು ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿರ. ನಿಮ್ಮ ಪ್ರಾಬ್ಲಮ್ಗೆ ಒಂದಲ್ಲ ಒಂದು ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದೀರ. ತುಂಬ ದುಃಖ, ಫ್ರೆಂಡ್ಸ್ ಎಲ್ಲರೂ ಕೂಡ ಡಿಸ್ಟರ್ಬ್ ಮಾಡ್ತಾನೆ. ಶನಿ ರಾಶಿ ಬಂದಾಗ ಫ್ರೆಂಡ್ಗಳಿಂದ ನೋವನ್ನು ಅನುಭವಿಸ್ಬೇಕಾಗತ್ತೆ. ಅದೇ ರೀತಿಲಿ ನಿಮ್ಮ ರಾಶಿಗೆ ಇವಾಗ ರಾಹು ಬಿಟ್ಟು 12ನೇ ಮನೆಗೆ ಹೋಗಿದ್ದಾನೆ. ತುಂಬ ರಾಹು ರಾಶಿ ಬಂದ ಪ್ರಾಬ್ಲಮ್ನ ಅನುಭವಿಸಿದ್ರಿ. ಅದೇ ರೀತಿಲಿ ಇವಾಗ ನಿಮಗೆ ಗುರು ರಾಶಾಧಿಪತಿ 4ನೇ ಮನೆಗೆ ಬಂದಿದ್ದಾನೆ. 4ನೇ ಮನೆಗೆ ಬಂದಾಗ ಗುರು ಸ್ವಂತ ಮನೆಗೆ ಹೋಗಬೇಕು ಅಂತ ಹೇಳುತ್ತೆ, ಸ್ವಂತ ಮನೇಲಿ ಬದುಕಬೇಕು ಅಂತ ಹೇಳುತ್ತೆ. ಗುರು ಗ್ರಹ ನಿಮಗೆ 4ನೇ ಮನೆಯಲ್ಲಿ ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಈ ರಾಜಯೋಗವನ್ನು ನೀವು ಸಿಕ್ಕಾಬಟ್ಟೆ 4ನೇ ಮನೆಯಲ್ಲಿದ್ದಾಗ ನಿಮಗೆ ಪ್ರಾಬ್ಲಮ್ ಇಲ್ಲ, 7.5 ನಿಮಗೇನು ತೊಂದರೆ ಆಗೋಲ್ಲ. ಯಾಕಂದರೆ ರಾಹು ರಾಶಿ ಬಿಟ್ಟೋದ್ರೆ ನಿಮ್ಗೆ ತುಂಬ ಫಲವನ್ನು, ಒಳ್ಳೆ ಶುಭಫಲನ ಕೊಡ್ತಾನೆ. 11ನೇನು ಶನಿ ರಾಶಿಗೆ ಬಂದಿರೋದು. ನೀವು ಗಾಡಿ ತಗೋತೀರ, ವಾಹನ ತಗೋತೀರ, ಮತ್ತು ಲೋನ್ ಎಲ್ಲ ಕ್ಲಿಯರ್ ಮಾಡ್ತೀರಾ ಅಂತ ನನ್ನ ಒಪಿನಿಯನ್ ಹೇಳ್ತೈತೆ. ಲೋನ್ ಕ್ಲಿಯರ್ ಮಾಡ್ತೀರಾ, ಆಮೇಲೆ ನಿಮ್ಮ ಲೈಫಲ್ಲಿ ತುಂಬ ನೆಮ್ಮದಿಯಾಗಿರ್ತೀರ ಅಂತ ಹೇಳ್ತೈತೆ. ಮತ್ತು ನಿಮಗೆ ಕೊನೆಯದಾಗಿ ನಿಮ್ಮ ರಾಶಿಗೆ ಯೋಗಗಳು ನಾರ್ಮಲಾಗಿ ಚೆನ್ನಾಗಿರ್ತೀರ. 80 to 85% ತುಂಬ ಚೆನ್ನಾಗಿದೆ. ಇನ್ನು ಮುಂದೆ ಇವಾಗ ಶನಿಗೆ ಬಂದಿರೋದ್ರೆ ನಿಮ್ಮ ಬಿಸ್ನೆಸ್ ನಿಧಾನಕ್ಕೆ ನಡೀತಾ ಇರುತ್ತೆ. ಶನಿಗ್ರಹ ಟೆಂಪಲ್ಗೆ ಹೊರಟು ಶನಿಗ್ರಹನ ಆರಾಧಿಸಿ, ಶನಿಗೆ ಸಂಬಂಧಪಟ್ಟಂಥ ಸ್ಟೋನ್ ಯೂಸ್ ಮಾಡಿ, ಗುರುಗ್ರಹ ಸಂಬಂಧಪಟ್ಟಂಥ ಸ್ಟೋನ್ ಯೂಸ್ ಮಾಡಿ, ಕುಜಗ್ರಹ ಸಂಬಂಧಪಟ್ಟಂಥ ಸ್ಟೋನ್ ಯೂಸ್ ಮಾಡಿ. ಸಾಕಷ್ಟು ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ. ವಿಪರೀತ ಯೋಗಕಾರಕನಾಗ್ತಾನೆ ಶನಿ. ನೀವು ಶನಿಗ್ರಹನ ಆರಾಧಿಸಿದಾಗ, ಶನಿ ಪೂಜಿಸಿದಾಗ ನಿಮ್ಮ ಮನೆಯಲ್ಲಿ ಪರಕೆಯಲ್ಲಿ ಮನೇಲಿ ಕಸ ಜಾಸ್ತಿ ಇಟ್ಕೊಬೇಡಿ. ಶನಿ ರಾಶಿಗೆ ಬಂದಾಗ ಕಸ ಜಾಸ್ತಿ ಇರುತ್ತೆ. ಎಲ್ಲಿ ನೋಡ್ರೂ ಕಸ ಥರ ಇರುತ್ತೆ. ಕಸವನ್ನು ಆಚೆ ಹಾಕಿ ದಿಷ್ಟಿ ಹೋಗುತ್ತೆ. ಅವಾಗ ನಿಮಗೆ ಸ್ವಲ್ಪ ಕಾಲು ನೋವು, ಕೈ ನೋವು, ಮೈಕೈ ನೋವು ಎಲ್ಲ ಬರ್ಬೋದು. ಶನಿ ರಾಶಿಗೆ ಬಂದಾಗ ರಾಶಿಯಿಂದ ನೀವು ಆಚೆ ಬಿಟ್ಟು ಹೋದಾಗ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ನಿಮ್ಮ ಲೈಫಲ್ಲಿ ಮೀನ ರಾಶಿಗಿಂತ ಯೋಗವನ್ನು ಕುಂಭರಾಶಿಗೆ ನೆಕ್ಸ್ಟು ನಿಮ್ಗೆ ತುಂಬ ಶುಭ ಫಲವನ್ನು ಕೊಡುತ್ತೆ. ಯಾಕಂದರೆ ಗುರು 4ನೇ ಮನೆಗಿದ್ದಾಗ ರಾಶಾಧಿಪತಿ ಗುರು 12ನೇ ಮನೆ ನೋಡ್ತಾನೆ. 12ನೇ ರಾಶಿಗೆ ಬಂದ ಸ್ವಲ್ಪ ಬಡ್ಡಿ, ಫೈನಾನ್ಸ್ ಇದೆಲ್ಲ ಕಟ್ಟಬೇಕಾಗುತ್ತೆ ಮೀನರಾಶಿಯವರು. ಇದೊಂದು ಸ್ವಲ್ಪ ಬಗೆಹರಿಸ್ಕೊಳ್ಳಿ. ಸ್ವಲ್ಪ ಒಂದು 18 ತಿಂಗಳು ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ತುಂಬ ಕಟಕ ರಾಶಿಗೆ ಗುರು ರಾಶಾಧಿಪತಿ ಉಚ್ಚನಾಗಿ ಹೋಗ್ತಾನೆ. ಅವಾಗ ಸಕಲ ಸಂಪತ್ತು, ಐಶ್ವರ್ಯ ಕೊಡ್ತಾನೆ. ಇನ್ನೊಂದು 18 ತಿಂಗಳು ನಿಮ್ಮ ಫೈನಾನ್ಸ್ ಪ್ರಾಬ್ಲಮ್ನ ಮೇಂಟೈನ್ ಮಾಡ್ಕೊಂಡು ನೀವು ತುಂಬ ನಿಮ್ಗೆ ಎಲ್ಲಿ ಇಡಬೇಕು ಅಂತ ದುಡ್ಡು ಗೊತ್ತಾಗಲ್ಲ, ಅಂಥ ದುಡ್ಡನ್ನು ಕಾಣ್ತೀರ. ಮೀನರಾಶಿಯವರಿಗೆ ಸ್ವಲ್ಪ ಮನೆಯಲ್ಲಿ ಜಗಳ, ಗಂಡ ಹೆಂಡತಿ ಜಗಳ ಎಲ್ಲ ಬರುತ್ತೆ. ಶನಿ ಗ್ರಹ ರಾಶಿಯಲ್ಲಿದ್ದಾಗ ಬರೆಸ್ಕೋಬೇಡಿ. ಗಂಡ ಒಂದು ಹೆಂಡತಿ ಒಂದು ಹೇಳ್ಬೇಕಾಗತ್ತೆ. ತಾಯಿ ಅದ್ರ ಮಧ್ಯದಲ್ಲಿ ನೋವು ತಿನ್ನಬೇಕಾಗುತ್ತೆ. ತಾಯಿ ಮನೇಲಿದ್ದರೆ ಇಲ್ಲ ಹೊರಗಡೆ ಇದ್ದರೆ ತಾಯಿಗೆ ಸಂಕಟ ಆಗುತ್ತೆ. ತಾಯಿಗೇನಾದ್ರು ಸ್ವಲ್ಪ ಆರೋಗ್ಯ ಸಮಸ್ಯೆ ಹಾಸ್ಪಿಟ್ಲಿಗೆ ಕರ್ಕೋಬೇಕಾಗತ್ತೆ. ನಿಮಗೂ ಶನಿ ರಾಶಿಲಿದ್ದಾಗ ಆರೋಗ್ಯ ಸಮಸ್ಯೆ ಬರುತ್ತೆ. ಬರ್ದಿರೋ ಥರ ನೋಡ್ಕೊಳ್ಳಿ. ಯಾಕಂದರೆ ಶನಿ ಬಂದು ಹೆಲ್ತ್ ಪ್ರಾಬ್ಲಮ್ ಕೊಡ್ತಾನೆ. ಕಾಲು ನೋವು, ಕೈ ನೋವು, ಮೈಕೈ ನೋವು, ಟೆನ್ಷನ್ ನೋವು, ತಲೆನೋವು ಕೊಡ್ತಾನೆ. ಶನಿಯಿಂದ ನೀವು ಆಚೆ ಬರಬೇಕು ಅಂದರೆ ನೀವು ತಿರುನಲ್ಲಾರಿಗೆ ಹೋಗ್ಬೇಕಾಗುತ್ತೆ. ಬನ್ನಿ ಮರ ಪೂಜೆ ಮಾಡಿ, ತಾರೆ ಮರ ಪೂಜೆ ಮಾಡಿ, ಶನಿಗ್ರಹದ ಕಲ್ಲನ್ನು ಯೂಸ್ ಮಾಡಿ. ನಿಮ್ಮ ಮನೆಯಲ್ಲಿ ಸಾಕಷ್ಟು ಒಳ್ಳೆಯ ಗ್ರಹನ ಯೂಸ್ ಮಾಡಿ, ಬುಧ ಗ್ರಹನ ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನೇಲಿ ತೊಗರಿಕಾಳನ್ನ ಯೂಸ್ ಮಾಡಿ, ತೊಗರಿಕಾಳು ಅತಿ ಹೆಚ್ಚು ಯೂಸ್ ಮಾಡಿದಷ್ಟು ನಿಮ್ಮ ಪ್ರಾಬ್ಲಮಿಂದ ಆಚೆ ಬರುತ್ತೆ. ಶುಕ್ರಗ್ರಹ ಬಿಳಿ ಅವರೆಕಾಳು ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ರಾಹುನ ಆರಾಧಿಸಿ ನಿಮ್ಮ ಜೀವನ ಪಾವನ ಆಗುತ್ತೆ. ಅದರಲ್ಲೂ ಕೂಡ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗಲಿ. ಶಿವನ ಅತಿ ಹೆಚ್ಚು ಆರಾಧಿಸಿದಷ್ಟು ಶಿವ ನಿಮ್ಮನ್ನು ತುಂಬ ಕಾಪಾಡ್ತಾನೆ. ಇಷ್ಟ ತನಕ ನೋಡಿದವ್ರಿಗೆ, ನನ್ನ ಮೀನರಾಶಿಯವರಿಗೆ ಭಾಳ ಅದ್ಭುತವಾದ ಮೀನರಾಶಿಯವರಿಗೆ ಏನೆಲ್ಲ ಫಲ ಕೊಟ್ಟಿದ್ದೀನಿ, ಅದ್ಭುತವಾದ ಯೋಗವನ್ನು ನೀಡಿಕೊಟ್ಟಿದ್ದೀನಿ. ಅದ್ಭುತವಾದ ಗುರುಗ್ರಹದ ಸ್ಟೋನ್ ಯೂಸ್ ಮಾಡಿ ನಿಮ್ಮ ಪ್ರಾಬ್ಲಮನ್ನು ಕ್ಲಿಯರ್ ಮಾಡ್ತಿದ್ದ. ನಿಮಗೆ ಕೇತು 6ನೇ ಮನೆಯಲ್ಲಿದ್ದಾಗ ನೀವು ಖಂಡಿತ ಕೂಡ ಒಳ್ಳೆ ಬುದ್ಧಿ ಕೊಡ್ತಾನೆ. ಅದರ ರಾಹು 12ನೇ ಮನೆಯಲ್ಲಿದ್ದಾಗ ಮನಸ್ತಾಪವನ್ನು ಕೊಡ್ತಾನೆ. ಈ ರಾಹು ಕೇತು ಬದಲಾವಣೆ, ಗುರು ಬದಲಾವಣೆ, ಶನಿ ಬದಲಾವಣೆ ನಿಮಗೆ ಹೋದ ವರ್ಷದ ಪ್ರಾಬ್ಲಮಿಂದ ಈ ವರ್ಷ ಪ್ರಾಬ್ಲಮಿಂದ ಆಚೆ ಬರ್ತಾರೆ. ನಿಮ್ಮ ಬಿಸ್ನೆಸ್ ನೀವು ಕರೆಕ್ಟಾಗಿ ಮಾಡಿ, ನಿಮ್ಮ ಫ್ಯಾಮಿಲಿ ನೀವು ಸರಿಯಾಗಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತೀರ ಅಂತ ಹೇಳಿದೆ. ಮೀನರಾಶಿ ಇಷ್ಟ ತನಕ ಕೇಳಿದ್ರು ನನ್ನ ಬ್ರಹ್ಮ ನನ್ನ ಭದ್ರ ಕಳಿ 9 ನವಳು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಡಲಿ ಅಂತ ಹೇಳ್ತೀನಿ. ಇಷ್ಟು 12 ರಾಶಿ ಬಗ್ಗೆಯೂ ಸಾಕಷ್ಟು ಮಾಹಿತಿ ಹೇಳಿದ್ದೀನಿ. ದೇವರು ನಿಮ್ಮನ್ನು 12 ರಾಶಿಗೂ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಕೈ ಮುಗಿತೀನಿ. ಒಳ್ಳೆಯದಾಗಲಿ. ಈ 9 ಗ್ರಹಗಳು ಸಿಂಗಲ್ ಆಗಿದ್ರೇನು, ಡಬ್ಬಲ್ ಆಗಿದ್ರೇನು, ತ್ರಿಬ್ಬಲ್ ಆಗಿದ್ರೇನು, ಒಂದು ಜಾಗದಲ್ಲಿ ತ್ರಿಬ್ಬಲ್ ಡಬ್ಬಲ್ ಆಗಿದ್ರೆ ಏನಾಗುತ್ತೆ, ಜೋಡಿ ಎತ್ತಾದ್ರೇನು, ಸಿಂಗಲ್ ಎತ್ತಾದ್ರೇನು. ರಾಹು ಗ್ರಹ ನಿಮ್ಮ ಜೀವನದಲ್ಲಿ ಏನೆಲ್ಲ ಮಾಡ್ತಾನೆ, ಸ್ಪೋರ್ಟ್ಸ್ ಮ್ಯಾನ್ ಗ್ರಹ ಆಗ್ತಾನೆ. ರಾಹು ಗ್ರಹ ಸ್ಪೋರ್ಟ್ಸ್ ಮ್ಯಾನು, ಹೋಟೆಲ್ ಗ್ರಹ ಆಗ್ತಾನೆ. ಅದೇ ರಾಹು ಗ್ರಹ ನಿಮಗೆ ಜಾಗದಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಅಂತ ಹೇಳ್ತಾನೆ, ಮತ್ತು ಸ್ಪೋರ್ಟ್ಸ್ ಮ್ಯಾನು ಮತ್ತು ಯೋಗಕರ ಗ್ರಹ ಆಗ್ತಾನೆ. ಅದೇ ರೀತಿಯಲ್ಲಿ ಗುರುಗ್ರಹ ವಿದ್ಯಾಭ್ಯಾಸವನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ಶುಕ್ರ ಅದೃಷ್ಟವನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಶನಿ ಧರ್ಮಕರ್ಮ ನಿಯತ್ತನ್ನು ಕೊಡ್ತಾನೆ. ಶನಿ ಚೆನ್ನಾಗಿದ್ದರೆ, ಶನಿ ಚೆನ್ನಾಗಿಲ್ಲ ನಿಯತ್ತನ್ನು ಕಳೀತಾನೆ. ಅದೇ ಥರ ಸೂರ್ಯ ತುಂಬ ಚೆನ್ನಾಗಿದ್ದರೆ ಗೌರ್ಮೆಂಟ್ ಕೆಲಸ ಕೊಡ್ತಾನೆ, ಇಲ್ಲಾಂದರೆ ಮನೆಯಿಂದ ಆಚೆ ಆಗ್ತಾನೆ ಸೂರ್ಯಗ್ರಹ. ಆ ಥರ ಚಂದ್ರ ತುಂಬ ಚೆನ್ನಾಗಿದ್ರೆ ಸಾಕಷ್ಟು ಚಾಡಿ ಮಾತು ಕೇಳ್ತೀರ, ಇಲ್ಲ ಚಂದ್ರ ಚೆನ್ನಾಗಿದ್ರೆ ನೀವೇ 4 ಜನಕ್ಕೆ ಬುದ್ಧಿ ಹೇಳ್ತೀರ. ಕುಜ ತುಂಬ ಚೆನ್ನಾಗಿದ್ರೆ ಮನೆ ಕಟ್ತೀರ, ಕುಜ ಕೆಟ್ಟರೆ ಮನೆ ಮಾರ್ತೀರ. ಈ ಗ್ರಹಗಳಿಂದ ಏನಾಗುತ್ತೆ, ಈ ಕಾಂಬಿನೇಷನ್ನು ರಾಹು ಮತ್ತು ಶನಿ ಸೇರಿದರೆ ಮೈಯೆಲ್ಲ ಬೆವರುತ್ತೆ, ಮನಸ್ತಾಪಗಳಾಗುತ್ತೆ, ಒಬ್ರಿಗೊಬ್ರು ಚಾಡಿ ಹೇಳ್ತೀರ. ನಿಮ್ಮ ಮನೇಲಿ ಆರೋಗ್ಯ ಸಮಸ್ಯೆ ಯಾರಿಗಾರು ಕಾಣ್ತಾರೆ, ಆರೋಗ್ಯ ಪ್ರಾಬ್ಲಮ್ ಬರುತ್ತೆ. ಶನಿ ಮತ್ತು ರಾಹು ಒಟ್ಟಿಗೆ ಇದ್ದರೆ
ಕುಜ ಮತ್ತು ಶನಿ ಒಟ್ಟಿಗೆ ನಿಮ್ಮ ಜಾಗದಲ್ಲಿ ಅಪಘಾತಗಳಾಗುತ್ತೆ, ಅಪಘಾತ ಆಗುತ್ತೆ, ಬರ್ರಿ ಜಗಳ, ಯಾರು ಮಾತಾಡ್ಸಿರೋ ಜಗಳ, ವಾರ್ ಆಗ್ತಾ ಇರುತ್ತೆ, ಮಾತಾಡಿರೋ ಜಗಳ, ಕುಂತರೂ ಜಗಳ, ನಿಂತರೂ ಜಗಳ ಆಗುತ್ತೆ. ಗುರು ಶುಕ್ರ ಒಟ್ಟಿಗೆ ದುಡ್ಡು ಬರುತ್ತೆ, ಮೋಸ ಹೋಗ್ತೀರಾ, ದುಡ್ಡೆಲ್ಲ ಮಕ್ಳಿಗೆ ಮದುವೆ ಆದಮೇಲೆ ನಿಮ್ಮ ಲೈಫಲ್ಲಿ ದುಡ್ಡು ಖಾಲಿ ಆಗುತ್ತೆ. ಅದೇ ಥರ ಬುಧ ಮತ್ತು ಕುಜ ಇದ್ದರೆ ಸ್ಟ್ರೋಕ್ ಹೊಡಿತೈತೆ, BP ಬರುತ್ತೆ, ಈ ಥರ ಪ್ರಾಬ್ಲಮ್ ಇರುತ್ತೆ ಇವರಿಬ್ಬರು ಕಾಂಬಿನೇಷನ್ ಆದರೆ. ಅದೇ ರೀತಿಯಲ್ಲಿ ಸೂರ್ಯ ಮತ್ತು ಶನಿ ಸೇರಿದರೆ ಕೋರ್ಟ್ ಕೇಸ್ ಪ್ರಾಬ್ಲಮಿಂದ ಹರಳ್ತೀರಾ, ಆದೇಶ ಭುಕ್ತಿ ನಡಿಬೇಕಾದ್ರೆ ಈ ಪ್ರಾಬ್ಲಮ್ನ ಅನುಭವಿಸ್ತೀರಾ. ಚಂದ್ರ ಮತ್ತು ಕುಜ ಗ್ರಹ ಇದ್ದರೆ ಡೈವರ್ಸ್ ಆಗುತ್ತೆ. ಈ ಜಾಗದಲ್ಲಿ ನೋಡಿ ಕಾಂಬಿನೇಷನ್ ಸಾಕಷ್ಟು ಮಾಹಿತಿಯನ್ನು ನೀಡ್ತೀನಿ. ಚಂದ್ರ ಮತ್ತು ಕುಜ ಇದ್ದರೆ ಪ್ರಾಪರ್ಟಿನೂ ಜಾಸ್ತಿ ತಗೋತೀರಾ, ಡೈವರ್ಸ್ ಆಗುತ್ತೆ. ಯಾಕಂದರೆ ಪ್ರಾಪರ್ಟಿ ಇದ್ದರೆ ತಾನೇ ಡೈವರ್ಸ್ ಕೊಡಬೇಕು, ಹಾಗಾಗಿ ಪ್ರಾಪರ್ಟಿ ಬರುತ್ತೆ, ಡೈವರ್ಸ್ ಆಗುತ್ತೆ. ಕುಜ ಹುಚ್ಚಿನಾದರೆ ನಿಮ್ಮ ಜಾಗದಲ್ಲಿ ಮನೆ ಇರೋ ಮನೇಲಿ ಹುಡ್ತೀರಾ ಅಂತ ಹೇಳ್ತೆ. ಕುಜ ನೀಚನಾದರೆ ಮನೆ ಮೀಡಿಯಮ್ ಆಗಿರೋ ಮನೇಲಿ ಹುಡ್ತೀರಾ ಅಂತ ಹೇಳ್ತೆ. ಗುರು ಹುಚ್ಚಿನಾದರೆ ಮಾತು ಬಿಡ್ತೀರಾ ಅಂತ ಹೇಳ್ತೆ. ಗುರು ನೀಚ ಆದರೆ ಸಕ್ಕ ದುಡ್ಡು ಮಾಡ್ತೀರಾ ಅಂತ ಹೇಳ್ತೆ. ಶುಕ್ರ ಹುಚ್ಚಿನಾದರೆ ಕೋರ್ಟ್ ಕೇಸನ್ನು ಅನುಭವಿಸ್ತೀರಾ ಅಂತ ಹೇಳುತ್ತೆ. ಶುಕ್ರ ನೀಚನಾದರೆ ಅವೆರಡನ್ನೂ ಬಿಟ್ಟು ನೆಮ್ಮದಿಯಾಗಿರ್ತೀರಾ ಅಂತ ಹೇಳುತ್ತೆ. ಅದೇ ಶನಿ ಹುಚ್ಚಿನಾಗಿದ್ದರೆ, ಶನಿ ಗ್ರಹ ಹುಚ್ಚಿನಾಗಿದ್ದರೆ ಒಳ್ಳೆ ದೀರ್ಘ ಆಯುಸ್ಸನ್ನು ಅನುಭವಿಸ್ತಾರೆ. ಶನಿ ನೀಚನಾಗಿದ್ದರೆ ಪ್ರಾಬ್ಲಮಲ್ಲಿ ಆರೋಗ್ಯ ಪ್ರಾಬ್ಲಮ್ ಯಾಕೈತೀರ. ಸೂರ್ಯ ಹುಚ್ಚಿನಾಗಿದ್ದರೆ ಅಧಿಕಾರವನ್ನು ಅನುಭವಿಸ್ತೀರ. ಸೂರ್ಯ ನೀಚನಾಗಿದೆ, ನಾರ್ಮಲ್ ಕೆಲಸ ಮಾಡ್ತೀರ. ರಾಹು ಕೇತುಗಳು ಉಚ್ಚ ಸ್ಥಾನ ನೀಚ ಸ್ಥಾನ ಇಲ್ಲ, ಆದರೆ ನೀವೇ ಆ ನಕ್ಷತ್ರದಲ್ಲಿ ಹುಡ್ತಾರೆ ಹುಚ್ಚನಾಗ್ತಾನೆ, ಆ ನಕ್ಷತ್ರದಲ್ಲಿ ಹುಡ್ತಾನೆ ನೀಚನಾಗ್ತಾನೆ. ಉಚ್ಚ ನೀಚ ನೀವು ಎಲ್ಲ ಗ್ರಹನ ಬಗ್ಗೆನೂ ಹೇಳಿದ್ದೀನಿ. ಜೋಡಿ ಕಾಂಬಿನೇಷನ್ ಗ್ರಹ ಬಗ್ಗೆ 9 ಗ್ರಹಗಳು ಯಾವ ಗ್ರಹ ಜೊತೆ ಸೇರಿದೆ ಅಂತೀನಿ ಇಷ್ಟ ತನಕ ನೋಡಿದ್ರೆ ಜಿಂಗ ಲಕ ಬರ್ರೋ ನಂಬರ್ ಅಂದರೆ ನಾನು ಅಂದರೆ ನಂಬಸ್. ಓಂ ಬ್ರಹ್ಮದೇವಾಯ ನಮಃ. ಎಲ್ಲರಿಗೂ ನೋಡಿದ್ರೆ ಒಳ್ಳೆಯದಾಗಲಿ.